Hi guys, welcome back to my YouTube channel Kanaka Vlogs in Kannada. ಏನಪ್ಪ ವಿಡಿಯೋದಲ್ಲಿ ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿ ವೆಲ್ಕಮ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ಗ್ಯಾಸ್ ಸೊ ನಾನಿವತ್ತು ನನ್ನ ಫ್ರೆಂಡ್ ಅವ್ರ ಅಣ್ಣನ ಮದುವೆಗೆ ಹೋಗ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಇಬ್ಬರು ಫ್ರೆಂಡ್ಸ್ನ ಮೀಟ್ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಬಂದಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಆ್ಯಂಡ್ ನಾನು ನಮ್ಮ ಮನೆಯವರಿಬ್ಬರು ಹೋಗ್ತಾಯಿದ್ದೀವಿ ಕಾರಲ್ಲಿ. ಆ್ಯಂಡ್ ಅವರು ಸೊ ಒಬ್ಳಿಗೆ ಗೊತ್ತು ನಾನು ಬರ್ತೀನಿ ಅಂತ, ಇನ್ನೊಬ್ಳಿಗೆ ಗೊತ್ತಿಲ್ಲ. ಇನ್ನೊಬ್ಳು ಅಂದರೆ ಲಾವಣ್ಯ ಅಂತ. ಸೊ ಅವಳಿಗೆ ನಾನು ಆ್ಯಕ್ಚುಲಿ ಸರ್ಪ್ರೈಸ್ ಕೊಡಬೇಕಂತ ಹೋಗ್ತಾ ಇರೋದು. ಯಾಕಂದರೆ ತುಂಬ ದೊಡ್ಡ ರೀಸನ್ ಇದೆ, ಬಟ್ ಅದೆಲ್ಲ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ತುಂಬ ದಿವಸ ಆಗಿತ್ತು ಅವಳು ನೋಡಿದೆ, ಮಾತಾಡಿಸ್ದೆ. ತುಂಬ ದಿವಸ ಅಂದರೆ ಮದುವೆಲಿ ಸಿಕ್ಕಿದ್ದು, ಮತ್ತು ಮದುವೆ ಆದಮೇಲೆ ಒಂದು ಸಲ ಹೋಗಿದ್ದೆ, ಬಿಟ್ಟರೆ ಮತ್ತೆ ಹೋಗೋಕ್ಕೆ ಆಗಿಲ್ಲ. ಸೊ ಹಂಗಾಗಿ ಸುಮಾರು ಒಂದು 5-6-7 ಮಂತ್ಸ್ ಆಗಿರ್ಬೋದೇನೋ ಮೇ ಬಿ. ಅವಳನ್ನ ನೋಡಿದೆ, ಮಾತಾಡಿಸ್ದೆ. ವಿಡಿಯೋ ಕಾಲ್ ಮಾಡ್ತಿರ್ತೀವಿ, ಫೋನ್ ಮಾಡ್ತಿರ್ತೀವಿ, ಬಟ್ ಡೈರೆಕ್ಟಾಗಿ ಸಿಕ್ಕಂಗೆ ಆಗಲ್ವಲ್ಲ. ಸೊ ಹಂಗಾಗಿ ಇವಾಗ ಟೈಮ್ ಬಂದು 7:30 ಆಗಿದೆ. ಇಷ್ಟು ಬೇಗ ಹೊರಡ್ತಿದ್ದೆ ಬಿಕಾಸ್ ಮುಹೂರ್ತ ಆಗೋಗ್ಬಿಡುತ್ತೆ ಅನಿಸುತ್ತೆ. ನಾವು ಇಲ್ಲಿಂದ ತಿಪ್ಟೂರ್ಗೆ ಹೋಗೋ ಅಷ್ಟೊತ್ತಿಗೆ ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಒಟ್ಟು ಬೇಗ ಹೋಗೋಣ ಅಂತಲೇ ನಾನಂತೂ ಬೆಳಗ್ಗೆ 5-5:30 ಎದ್ಬಿಟ್ಟಿದ್ದೆ, ಯಾಕಂದರೆ ನಿದ್ದೆನೇ ಬರ್ತಾ ಇರಲಿಲ್ಲ. ಬೇಗ ಎಚ್ಚರ ಆಗೋಯ್ತು ನನಗೆ. ಹೊರಟಿದ್ದೀವಿ. ಸೊ ನಾನು ಈ ಥರ ರೆಡಿಯಾಗಿದ್ದೀನಿ. ನಮ್ಮ ಯಜಮಾನರು ಇದೇ ಉಟ್ಕೋ ಸ್ಯಾರಿ ಅಂತಂದರು. ಸೊ ಅವ್ರು ಇಷ್ಟಪಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಉಟ್ಕೊಂಡೆ. ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಸ್ಯಾರಿ. ತುಂಬಾ ಚೆನ್ನಾಗಿ ಕೂರುತ್ತೆ, ಬಟ್ ಲೆಂತ್ ಇಲ್ಲ ಅಷ್ಟೊಂದು. ಆದ್ರೂ ನನಗಿದು ಚೆನ್ನಾಗಿ ಕೂರುತ್ತೆ, ಚೆನ್ನಾಗಿ ಕಾಣುತ್ತೆ ಫೋಟೋಗೆ ಮಾತ್ರ. ಅದಕ್ಕೆ ನಂಗೆ ತುಂಬ ಇಷ್ಟ. ಯಾಕಂದರೆ ಇದು ಕಲರ್ ಕಾಂಬಿನೇಷನ್ ಆ ಥರ ಇದೆ, ಲೈಟ್ ಕಲರ್ಸು. ಸೊ ಹಂಗಾಗಿ ಸಕ್ಕತ್ತಾಗಿ ಕಾಣುತ್ತೆ. ಈ ಸ್ಯಾರಿ ನನಗೆ ಕೊಟ್ಟಿದ್ದು ಒಬ್ಬರು ಸಿಸ್ಟ್ರು. ಅವ್ರ ಮಗನ ಮದುವೆಗೆ ಅಂತ ಇನ್ವೈಟ್ ಮಾಡೋಕ್ಕೆ ಬಂದಿದ್ರು. ಅವಾಗ ಕೊಟ್ಟಿದ್ದು. ನಮ್ಮ ಹಾಸ್ಪಿಟಲಲ್ಲಿ ನಾನು ಕೆಲಸ ಮಾಡ್ತಿದ್ದಲ್ಲ, ಆ ಹಾಸ್ಪಿಟಲ್ ಸಿಸ್ಟರು. ಅವ್ರು ಕೊಟ್ಟಿದ್ದ ಸ್ಯಾರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದ ಸ್ಯಾರಿ ಇದು. ಅಂದರೆ ನಾವೆಲ್ಲ ಹೋಗಿ ಹುಡುಕಿ ಸರ್ಚ್ ಮಾಡಿ ತೊಗೊಂಡಂಥ ಸ್ಯಾರಿ ಅಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಸ್ಟ್ರು ತಂದು ಕೊಟ್ಟಿರೋ ಸ್ಯಾರಿ. ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಕೂರುತ್ತೆ. ಪದೇ ಪದೇ ಹುಡ್ಕೋಬೇಕು ಅನಿಸುತ್ತೆ. ಆದರೂ ನಾನು ತುಂಬ ಅಂದರೆ ಅವರು ಕೊಟ್ಟಿದ್ದ ಸ್ಯಾರಿಗಳು ತುಂಬ ಇತ್ತು, ತುಂಬ ಆಪ್ಷನ್ಸ್ ಇತ್ತು ಸ್ಯಾರಿಗೆ. ಬಟ್ ನಮ್ಮ ಯಜಮಾನ್ರು ಕೇಳಿದ್ದಕ್ಕೆ ಇದೇ ಸ್ಯಾರಿ ಉಟ್ಕೋ ಅಂತಂದರು. ಯಾಕಂದರೆ ಇದು ನನಗೆ ಅಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಡುತ್ತೆ ಹುಡ್ಕೊಂಡ್ರೆ, ಹಾಗಾಗಿ. ಸೊ ಇದೊಂದು ನೆಕ್ ಪೀಸ್ ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ವ್ಲಾಗಲ್ಲಿ ಇನ್ನೊಂದು ನೆಕ್ ಪೀಸ್ ಹಾಕಿದೆ. ಅದನ್ನಂತೂ ತುಂಬ ಜನ ಲಿಂಕ್ ಕೇಳಿದ್ರಿ, ವಾಟ್ಸಪ್ಪಲ್ಲಿ ಕೇಳಿದ್ರಿ ನನ್ನ ಫ್ರೆಂಡ್ಸ್. ನಾನು ಹೇಳ್ತಿದ್ದೆ ಕಮೆಂಟ್ ಮಾಡಿ ನನಗೆ ಯೂಟ್ಯೂಬಲ್ಲೇ ಕೇಳಿ ಅಂತ. ಬಟ್ ಆದ್ರೂ ವಾಟ್ಸಪ್ಪಲ್ಲೇ ಕೇಳಿದ್ರು, ಅವ್ರಿಗೆ ವಾಟ್ಸಪ್ಪಲ್ಲೇ ಕಳಿಸಿದ್ದೀನಿ. ಈ ಸರದ ಲಿಂಕ್ ಬೇಕು ಅಂದ್ರೆ ಇದ್ರದ್ದು ವಾಲೆ ಇದೆ, ಕಮಲ ಹೂವಿಂದೆ. ಸೇಮ್ ಕಮಲದು ಒಂದು ಇಷ್ಟು ವಾಲೆ ಇದೆ, ಇಷ್ಟಪ್ಪ, ಈ ಸೇಮ್ ಕಮಲನೇ ಅದೇ ಥರದೇ ಓಲೆ ಇದೆ. ಬೇಕು ಅಂದರೆ ಹೇಳಿ, ಇದ್ರದ್ದು ಒಂದು ಲಿಂಕ್ ಹಾಕ್ತೀನಿ. ಸಖತ್ತಾಗಿದೆ ಮಾತ್ರ. ಎಷ್ಟು ಡೀಸೆಂಟಾಗಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಸರಿಗೆ ಇಷ್ಟೇ ಬಂದಿರೋದು, ಯಾಕಂದರೆ ಇದು ನನಗೆ ಇಲ್ಲಿ ಮುಂದೆಗಡೆನೆ ನೆರಿಗೆಗೆ ಸಾಲಲ್ಲ ಅಂತೇಳಿ ಚಿಕ್ಕದಾಗಿದೆ ಸರಿ. ಫೈನಲಿ ತಿಪ್ಟೂರಿಗೆ ಬಂದ್ವಿ. ನಮ್ಮ ಮನೆಯವರು ATMಗೆ ಹೋಗಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಾ? ಅಲ್ಲಿ ATMಗೆ ಹೋಗಿದ್ದಾರೆ ದುಡ್ಡು ಬಿಡಿಸ್ಕೊಳ್ಳೋಕ್ಕೆ. ದುಡ್ಡು ಬೇಕಿತ್ತು ಮೊಯ್ ಹಾಕೋದಕ್ಕೆ, ಮತ್ತು ನನ್ನ ಫ್ರೆಂಡ್ ಬರ್ತ್ಡೇ ಇದೆ, ಸ್ವಲ್ಪ ಕೇಕ್ ಕಟ್ ಮಾಡಿಸೋದಕ್ಕೆ ಬೇಕಿತ್ತು. ಸೊ ಹಂಗಾಗಿ ಬಿಡಿಸ್ಕೊಬರಕ್ಕೆ ಹೋಗಿದ್ದಾರೆ. ಲೆಟ್ಸ್ ಗೋ. ಸೊ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ, ನಾವಿದ್ದು ಯೂಟ್ಯೂಬ್ ಹೋಗಿದ್ದು ಖುಷಿಗೆ ಏನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಗೈಸ್. ನನ್ನ
ಸುಮ್ಮನೆ ಅಲ್ಲಿ ಅವಳ ಜೊತೆ ಟೈಮ್ ಇದಿದೆ ಸ್ವಲ್ಪ ಟೈಮ್ ಅಂತ ಅವಳ ಜೊತೆ ಮಾತಾಡ್ಕೊಂಡಿದ್ದೆ. ತಿಪ್ಟೂರು ಗಣೇಶನ್ ನೋಡ್ತೀರಾ? ಜಾತ್ರೆಗಂತೂ ಬರಲ್ಲ. ಶುರು ಆಯ್ತು ಇನ್ನು ಇಲ್ಲ ಬರ್ರಿ, ನನಗೆ ಫೋರ್ಸ್ ಮಾಡಲ್ಲ. ನಿನ್ನ ಇಷ್ಟ. ನಾನು ಜಾತ್ರೆ ಕರ್ಕೊಂಡು ಹೋಗು ಅಂತಾನೂ ಹೇಳಲ್ಲ, ಬೇಡ ಅಂತನೂ ಹೇಳಲ್ಲ, ಕರ್ಕೊಂಡು ಹೋಗು ಅಂತಾನೂ ಹೇಳಲ್ಲ. ಗಣೇಶ ತಾನೆ, ಅದೇನೆ ರಿಯಲ್ ಆಗಿ ನೋಡ್ತೀಯ ಅಂತ ಕೇಳಿದೆ ಅಷ್ಟೆ. ಈಗ ಅಮ್ಮನ ನೋಡ್ಕೊಂಡು ಸೀದಾ ಊರಿಗೆ ಓಡಬೇಕು. ಒಬ್ಳು ಫ್ರೆಂಡ್ ಸಿಗಲೇ ಇಲ್ಲ, ಅವಳು ಬರಲೇ ಇಲ್ಲ ಗೈಸ್. ಬೇಜಾರಾಯಿತು. ಏನು ಮಾಡೋದು, ಅವಳಿಗೆ ಎಕ್ಸಾಮ್ ರೆಡಿ ಅಂತ ತೋರಿಸುತ್ತೆ, ಆಮೇಲೆ ಗ್ರೀನ್ ತೋರಿಸುತ್ತೆ. ಅಷ್ಟರಲ್ಲೇ ನುಗ್ಗು ಬಿಡ್ತಾರೆ ಜನ. ತಿಪ್ಟೂರು ಗೈಸ್, ತಿಪ್ಟೂರು. ಸೊ ನಾವೀಗ ತಿಪ್ಟೂರಿಂದ ಹೊರಟ್ವಿ, ಊರಿಗೆ ಹೋಗೋಣ ಅಮ್ಮನ ಮನೆಗೆ ಅಂತೇಳ್ಬಿಟ್ಟು. ಯಾಕಂದರೆ ಇಲ್ಲಿಂದ ಸ್ವಲ್ಪ ಹತ್ತಿರ ಅಮ್ಮನ ಮನೆ, ಹಂಗಾಗಿ ಹೋಗ್ಬಿಟ್ಟು ಊರಿಗೆ ಹೋಗೋಣ ಅಂತ. ಸೊ ನನ್ನ ಫ್ರೆಂಡ್ ಜೊತೆ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಇನ್ನೊಬ್ಳು ಬಂದಿರಲಿಲ್ಲ, ಸ್ವಲ್ಪ ಬೇಜಾರಲ್ಲಿದ್ದೆ. ಸೊ ಹಂಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಮ್ಮನ ಮನೆಗೆ ಹೋದ್ಮೇಲೂ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಟೈಮ್ ಇತ್ತಲ್ಲ. ಸೊ ಹಂಗಾಗಿ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇದು ನಮ್ಮ ಕಾಲೇಜು ಗಾಯ್ಸ್. ಇಲ್ಲ ಸಲ ಇದು ಈ ಕಡೆ ಎಂಟ್ರಿ ಇರೋದು. ಇಲ್ಲ ಒಳಗಡೆ ನಮ್ಮ ಡಿಗ್ರಿ ಕಾಲೇಜ್. ತುಂಬ ನೆನಪುಗಳು ಇದೆ ಈ ಕಾಲೇಜಲ್ಲಿ. ಫುಲ್ ಇಲ್ಲಿ ತನಕ ಇಲ್ಲಿಗೆ ಎಂಡ್. ಇವೆಲ್ಲ ಇರಲೇ ಇಲ್ಲ ಮೊದಲು. ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಇಷ್ಟೊಂದು ಟ್ರಾಫಿಕ್ ಹೋಯ್ತು. ಈ ರೋಡ್ ಏನು ತೋರಿಸ್ತಿದ್ದೀನಿ ಎಲ್ಲ ಸುದ್ರೆ ನಮ್ಮ ಹಾಸ್ಟೆಲ್ ಸಿಗುತ್ತೆ. ಸ್ವಲ್ಪ ದಿನ ನಾನು ಹಾಸ್ಟೆಲಲ್ಲಿದ್ದೆ. ಸೊ ಬೀಡ ಕೊಟ್ಟಿದ್ರು ಮದುವೆ ಮನೆಯಲ್ಲಿ, ಅದನ್ನು ಎಕ್ಸ್ಟ್ರಾ ಇನ್ನೊಂದೆರಡು ಅನ್ನ ಕೊಟ್ಟಿದ್ರು ನಮ್ಮ ಫ್ರೆಂಡ್ ಅವ್ರ ಯಜಮಾನ್ರು. ಸೊ ಹಂಗಾಗಿ ಅದನ್ನು ಹೋಗ್ತಾ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ತುಂಬಾ ಶಾರ್ಟ್ ಟೈಮಲ್ಲಿ ಎಲ್ಲ ಕವರ್ ಮಾಡಿಬಿಟ್ವಿ ಇವತ್ತಂತೂ. ತುಂಬಾ ಖುಷಿ ಆಯಿತು. ಎಲ್ಲ ಕಡೆ ಅಮ್ಮನ ಮನೆಗೆ ಹೋಗಿ, ಅಲ್ಲೋಗಿ ಫ್ರೆಂಡ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಔಟ್ಫಿಟ್ ಚೇಂಜ್. ನಮ್ಮ ಮನೆಗೆ ಹೋಗಿದ್ವಿ, ವಿಡಿಯೋ ಮಾಡಲಿಲ್ಲ. ವಿಡಿಯೋನ ಮಾಡಲಿಲ್ಲ, ಗಿಡಿಯೋನ ಮಾಡಲಿಲ್ಲ. ಇದೇ ನಾನು ಬ್ಲಾಗ್ ಮಾಡೋ ಸ್ಟೈಲ್. ಸೊ ಮನೆಗೆ ಹೋಗಿದ್ವಿ, ತುಂಡು ತಿಂದ್ರು ನಮ್ಮ ಮನೆಯವರು. ನಮ್ಮಮ್ಮ ಮಾಡಿ ಸಾಂಬಾರು ಹೆಂಗಿತ್ತು? ಬೇಡ ಕೊಟ್ಟರು, ಬೇಡ ತಿಂದ್ವಿ. ನಮ್ಮಮ್ಮ ಮಾಡಿ ಸಾಂಬಾರು ಹೆಂಗಿತ್ತು? ಸೂಪರ್ ಇತ್ತು. ಸಖತ್ತಾಗಿತ್ತು. ಮಟನ್ ಸಾರು ಥರ ಇತ್ತು ಸ್ವಲ್ಪ. ಇವರು ಬೀಡಾಕಂದ್ರು, ನಾನು ಕಡಲೆ ಮಿಠಾಯಿ ಇಸ್ಕೊಂತೀನಿ. ಹೊರಟ್ವಿ, ಬೇಜಾರಾಗ್ತಿದ್ದೆ ಇವತ್ತೇ ಹೋಗ್ತಿದ್ದೀವಿ ಅಂತ. ಆದರೂ ಇವ್ರು ನಂಗೆ ಬೇಜಾರು ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ನಾನು ನಾಳೆ ಬಿಟ್ಟರೆ ನಾನು ನಾಡ್ದು ಕರ್ಕೊಂಡು ಹೋಗ್ಬೇಕು, ಮಂಗಳವಾರ ಅಂತಾರೆ. ನಾವು ಏನು ಮಾಡೋಣ ಸ್ವಾಮಿ? ಸೊ ಅದಕ್ಕೆ ಮಂಗಳವಾರ ಅಲ್ವಾ, ನಾಳೆ ಹೋಗೋಕ್ಕಾಗಲ್ಲ ಅಂತ ಇವತ್ತೇ ಹೋಗ್ತಾ ಇದ್ದೀವಿ. ಗಿಡ ಸೌಂಡ್ ಬರ್ತಾ ಇರಬೇಕು. ಬಡವ್ರ ಕಾರು ದಡಬಡ ಸೌಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ದಡಬಡ ಸೌಂಡ. ನೀರು ಹರಿತಿದೆ ಹೆಂಗ ಇಲ್ಲಿ, ಇನ್ನ ಹರಿತಾ ಇದೆ. ಇರಿ ತೋರಿಸ್ತೀನಿ ಎಷ್ಟು ಹರಿತಾ ಇತ್ತು ಗೊತ್ತಾ ಗೈಸ್ ಇಲ್ಲಿ. ಹರಿತಾ ಇತ್ತು, ಇವಾಗ ಫುಲ್ ಕಮ್ಮಿ ಆಗುತ್ತೆ. ಕೆಂಪಾಗ್ತದೆ ನಾಳೆಗೆ. ಸುಣ್ಣ ಹಾಕಿದ್ದಲ್ಲ, ಅವ್ರು ಸುಣ್ಣ ಹಾಕಿರ್ಲಿಲ್ಲ ಜಾಸ್ತಿ. ಇದು ಬೀಡದ ಎಲೆ ಅಲ್ವಾ ಮಾರ್ರೆ, ಅದು ಸಾಫ್ಟ್ ಎಲೆ ಬರುತ್ತೆ, ಸ್ವಲ್ಪ ರಫ್ ಎಲೆ ಬರುತ್ತೆ. ಸ್ವೀಟ್ ಬಿಡಕ್ಕೆ ಬೇರೆ ಎಲೆ ಹಾಕೋದು. ಆದರೆ ಬೀಡದಲ್ಲಿ ಸ್ವಲ್ಪ ಕೆಂಪಾಗೋದು ಕಮ್ಮಿ, ಆದರೆ ನನಗೆ ಯಾಕೋ ಕೆಂಪಾಯಿತು. ಕೆಂಪಾಗಿದೆ. ನನ್ನ ಮೇಲೆ ಲವ್ ಜಾಸ್ತಿ ಆಗಿದೆ ಅದಕ್ಕೆ. ನಿನ್ನೆ ಹೇಳೋದಲ್ಲ ಲವ್ ಕಮ್ಮಿ ಆಗಿದೆ ಅಂತ, ಅದಕ್ಕೆ ಇವಾಗ ಜಾಸ್ತಿ ಆಗ್ಬಿಟ್ಟೈತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನೂ ಜರ್ನಿ ಮುಗ್ದೇ ಇಲ್ಲ. ಮನೆ ಹತ್ರ ಹೋಗಿ ತಲುಪಿಲ್ಲ. ಮನೆಯವರಿಲ್ಲೇನೋ ಚಿಪ್ಸ್ ಮಾಡ್ತಾಯಿದ್ದಾರಂತೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಆ ಅಂಗಡಿಯಲ್ಲಿ ಏನೋ ಚಿಪ್ಸ್ ಮಾಡ್ತಿದ್ದಾರಂತೆ. ಸೊ ಹಂಗಾಗಿ ತರಕ್ಕೆ ಅಂತ ಹೋದರು. ನನಗೆ ತಿನ್ನಬೇಕು ಅನ್ನಿಸ್ತಿರಲಿಲ್ಲ, ಬಟ್ ಅವರಿಲ್ಲ ಅಲ್ಲೇ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ತಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ನನ್ನ ಕಾಜಲ್ಲಿ ಎಲ್ಲ ಸ್ಪ್ರೆಡ್ ಆಗೋಗ್ಬಿಟ್ಟು
ಕಡೆ ದಳಿಸೋ ಹೋಗ್ಬಿಟ್ಟು ಈ ಕಡೆ ಮಾತ್ರ ಇದೆ. ಅದು ಮಲಗಿದ್ನಾ, ಅದು ಸ್ವೆಟ್ ಆಗಿಬಿಟ್ಟು ಫುಲ್ ಈ ಕಡೆ ಫುಲ್ ಹೋಗ್ಬಿಟ್ಟಿದೆ ನೋಡಿ, ಈ ಕಡೆ ಮಾತ್ರ ಇದೆ. ಗೆಣಸಿಂದದು ಗೆಣಸ? ಹಾಂ ಹೌದೇನಾ? ಫೂಫು ಮಾಡ್ತಾರಲ್ಲ ಗೆಣಸು, ಫೂಫು ಇದೆ. ಆಫ್ರಿಕನ್ ಟ್ರೆಡಿಷನಲ್ ಫುಡ್ ಅಲ್ಲ, ಉಪ್ಪು ಖಾರ ಎಲ್ಲ ಹಂಗೆ ಈಗ ಫ್ರೆಶ್ ಆಗಿ ಹಾಕಿರೋದೇನಲ್ಲ. ನನ್ನ ಕೂದಲು ಇವು ಇಷ್ಟು ಶುದ್ಧ ಸಾರಿ ಇಷ್ಟು ಬರ್ತಾವಲ್ಲ, ಅಷ್ಟು ಬರ್ತಾವಲ್ಲ ಚಿಪ್ಸು, ನಾವು ಇಕ್ಕಿದೆ ಸೇಮ್ ಸೂಪರ್ ಆಗಿದೆ. ಚೆನ್ನಾಗಿತ್ತು ಎಣ್ಣೆ. ಖಾರದ ಪುಡಿ ಏರ್ತಾ ಇದೆ. ಇವರಿಗೆ ಏರ್ತೀಗ ಆಗಿತ್ತು ಅಂದ್ರೆ ಏರ್ಲಿಲ್ಲ ಅಂದ ಹೆಂಗೆ ಬೇಲೂರು. ಎಸ್ ಗೈಸ್, ಫೈನಲಿ ಬಂದೆ. ಎಕ್ಸ್ಕ್ಯೂಸ್ ಮೀ, ಫೈನಲಿ ಮನೆಗೆ ಬಂದ್ವಿ. 5:30 ಆಗಿತ್ತು ಮನೆಗೆ ಬಂದಾಗ. ಬಂದು ಫ್ರೆಶ್ ಅಪ್ ಆಗಿ, ಅಂದರೆ ಮುಖ ಎಲ್ಲ ಮೇಕಪ್ ಎಲ್ಲ ರಿಮೂವ್ ಮಾಡಿ ಅಡುಗೆ ಮಾಡೋಣ ಅಂತ ಚಿಕನ್ ತಂದಿದ್ವಿ 1/2 kg. ಸೊ ಹಂಗಾಗಿ ಚಿಕನ್ ಗ್ರೇವಿ ಥರ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆಲ್ಲ ಆಗೋ ಥರ ಸ್ವಲ್ಪ ಗೊಜ್ಜು ಮಾಡಿದ್ದೀನಿ. ಅದ್ರ ರೆಸಿಪಿ ಬೇಕು ಅಂದರೆ ಕೇಳಿ ಪಕ್ಕ ಹಾಕ್ತೀನಿ, ಯಾಕಂದರೆ ರೆಕಾರ್ಡ್ ಮಾಡಿದ್ದೀನಿ. ನೀವು ಕೇಳಿದ್ರು ಹಾಕ್ತೀನಿ, ಇಲ್ಲಾಂದರೆ ಹಾಕ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು. ರೆಡಿ ಆಗ್ತಿದೆ. ಅದು ನನಗಂತೂ ತುಂಬ ಇಷ್ಟ ಆಯಿತು. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನಕ್ಕೆ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿರುತ್ತೆ, ತುಂಬ ಈಸಿಯಾಗೂ ಇದೆ ಕೂಡ. ಆರಾಮಾಗಿ ನಮಗೆ ಆಗ್ತಿಲ್ಲಪ್ಪ ಅಡುಗೆ ಮಾಡೋದಕ್ಕೆ ಇವತ್ತು ಸಾಂಬಾರೆಲ್ಲ ಖಾರ ಎಲ್ಲ ರುಬ್ಬಿಟ್ಟು ಮಾಡೋಕ್ಕಾಗಲ್ಲ ನನಗೆ, ಇವತ್ತು ಆರಾಮ್ಸೆ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆ ರೆಸಿಪಿ ಹಾಕ್ತೀನಿ. ಈ ವ್ಲಾಗ್ ಆದಮೇಲೆ ಆ ರೆಸಿಪಿ ಖಂಡಿತ ಹಾಕ್ತೀನಿ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಸೊ ಊಟ ಮಾಡಿಬಿಟ್ಟು ಇವಾಗ ಮಲಗಬೇಕು. ಸೊ ಈ ವ್ಲಾಗ್ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ವೀಡಿಯೋದು ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.